ಇನ್ನು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ಕಲಾವಿದೆ ಅಂತ ಅನ್ಸ್ಕೊಂಡು ಲಕ್ಷ್ಮೀ ವರಮ್ಮ ಮೂಲಕ ಬಂದಂಥ ಕವಿತಾ ಗೌಡ ಅವರು ಈಗ ನಿಜಕ್ಕೂ ಆಗಿರೋದೇನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮೀ ವರಮ್ಮ ಸೀರಿಯಲ್ನಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಕವಿತಾ ಗೌಡ ಅವ್ರನ್ನ. ಇಂಥ ಅದ್ಭುತವಾದಂಥ ಕಲಾವಿದ ಕವಿತಾ ಗೌಡ ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಇದೊಂದು ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಆಗ ನಿಜಕ್ಕೂ ಕವಿತಾ ಗೌಡ ಆಗಿದ್ದೇನೆ ಅಂತ ನೋಡ್ತಾ ಬಂದರೆ ಬಿಗ್ ಬಾಸ್ನಲ್ಲಿ ಕೂಡ ಒಳ್ಳೆ ಹೆಸರು ಮಾಡಿದ್ರು. ನಂತರ ಮತ್ತೊಂದಷ್ಟು ಸಿನಿಮಾಗಳು ಕೂಡ ಮಾಡಿದ್ರು. ಸಿನಿಮಾಗಳು ಕೂಡ ಅಂತ ಏನು ಹಿಡಿಲಿಲ್ಲ, ಕೈ ಹಿಡಿಲಿಲ್ಲ ಅಂತಲೇ ಕೂಡ ಹೇಳ್ಬೋದು. ಇದೆಲ್ಲ ಆದ ನಂತರ ಸಾಕಷ್ಟು ಏಳುಬೀಳುಗಳನ್ನು ಕಂಡಂತೆ ಇವರು ಮದುವೆನೂ ಕೂಡ ಆದರು. ಖ್ಯಾತ ನಟರದ್ದು ಮದುವೆ ಆದರೂ ಸದ್ಯ ಈಗ 2 ಮಕ್ಕಳ ತಾಯಿಯಾಗಿದ್ದಾರೆ. ಈಗ ಕಂಪ್ಲೀಟಾಗಿ ಹೌಸ್ ವೈಫ್ ಆಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಈಗ ಕವಿತಾ ಗೌಡ ಅವರು ಇದರಿಂದ ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗಕ್ಕೆ ಗುಡ್ ಬೈ ಹೇಳಿ ಈಗ ಬನ್ನೇರುಘಟ್ಟದಲ್ಲಿ ಸ್ವಂತ ಹೋಟೆಲ್ ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ. ಬಿರಿಯಾನಿ ಸೆಂಟರ್ ಮಾಡಿದ್ದಾರೆ. ಇದರಿಂದ ಚಿತ್ರರಂಗಕ್ಕೆ ಕಂಪ್ಲೀಟಾಗಿ ಗುಡ್ ಬೈ ಹೇಳಿ ಇಂದು ದೂರನೇ ಉಳ್ಕೊಂಡ್ರು ಅಂತ ಹೇಳ್ಬೋದು. ಮದುವೆ ಆದ ನಂತರ